Mai wallah saya iya kemendas iya baca tu mai wallah saya kuna tu bada iya se ay Allah ke kar khudaya. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದಂತಹ ಒಂದು ಗುಂಡಿನ ದಾಳಿಯಲ್ಲಿ ಸ್ಥಳೀಯ ಕುದುರೆ ರೈಡರ್ ಒಬ್ಬರು ಮೃತಪಟ್ಟಿದ್ದಾರೆ. ಸೈಯದ್ ಆದಿಲ್ ಹುಸೇನ್ ಶಾ ಮೃತಪಟ್ಟ ವ್ಯಕ್ತಿ. ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡ್ತಾ ಇದ್ದಾಗ ಸೈಯದ್ ಧೈರ್ಯ ಮಾಡಿ ಓರ್ವ ಉಗ್ರನಿಂದ ರೈಫಲ್ ಅನ್ನ ಕಸಿದುಕೊಳ್ಳೋಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೈಯದ್ ಅಲಿ ಮೇಲೆ ಗುಂಡು ಹಾರಿಸಿದ್ದಾರೆ. ಸೈಯದ್ ಆದಿಲ್ ಪಹಲ್ಗಾಮ್ ಕಾರು ಪಾರ್ಕಿಂಗ್ ಸ್ಥಳದಿಂದ ಕುದುರೆ ಮೇಲೆ ಪ್ರವಾಸಿಗರನ್ನ ಬೈಸರನ್ಗೆ ಕರೆದುಕೊಂಡು ಬರೋ ಕೆಲಸ ಮಾಡ್ತಾ ಇದ್ರು. ನರಮೇಧದಲ್ಲಿ ಸೈಯದ್ ಜೊತೆಗೆ 25 ಪುರುಷ ಪ್ರವಾಸಿಗರನ್ನ ಉಗ್ರರು ಹತ್ಯೆ ಮಾಡಿದ್ದಾರೆ. ಇನ್ನು ಸೈಯದ್ ಆದಿಲ್ ಹುಸೇನ್ ಶಾ ಅನಂತನಾಗ್ ಜಿಲ್ಲೆಯ ಹಪರ್ತನಾಡ್ ಗ್ರಾಮದ ನಿವಾಸಿಯಾಗಿದ್ದು ಪಹಲ್ಗಾಮ್ನ ಬೈಸರನ್ ಮೆಡೋಸನ್ನಲ್ಲಿ ಕುದುರೆ ಸವಾರಿ ಮೂಲಕ ಪ್ರವಾಸಿಗರಿಗೆ ಸೇವೆ ಸಲ್ಲಿಸ್ತಾ ಇದ್ದ 34 ವರ್ಷದ ಸೈಯದ್ ತನ್ನ ಕುಟುಂಬದ ಏಕೈಕ ಆರ್ಥಿಕ ಸ್ತಂಭ. ಇವನಿಗೆ 2 ಮಕ್ಕಳಿದ್ದು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ನಿರ್ವಹಿಸ್ತಾ ಇದ್ದ. ಇನ್ನು ದಾಳಿಯ ಸಮಯದಲ್ಲಿ ಸೈಯದ್ ತನ್ನ ಜೀವನದ ಅತ್ಯಂತ ಧೈರ್ಯಶಾಲಿ ಕ್ಷಣವನ್ನು ಪ್ರದರ್ಶಿಸಿದ್ದಾರೆ. ಭಯೋತ್ಪಾದಕರು ಗುಂಡಿನ ದಾಳಿ ಆರಂಭಿಸಿದಾಗ ಇತರರು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಓಡಾಡ್ತಾ ಇದ್ರೆ ಸೈಯದ್ ಒಬ್ಬ ಭಯೋತ್ಪಾದಕನ ರೈಫಲ್ ಅನ್ನ ಕಿತ್ಕೊಳ್ಳೋಕೆ ಯತ್ನಿಸಿದ್ದ. ಈ ಸಂದರ್ಭದಲ್ಲಿ ಇವನು ಒಬ್ಬ ಮಹಿಳಾ ಪ್ರವಾಸಿಗರನ್ನ ರಕ್ಷಿಸೋಕೆ ಪ್ರಯತ್ನಿಸಿದ ಅಂತ ವರದಿಗಳು ತಿಳಿಸುತ್ತೆ. ಆದರೆ ಈ ಪ್ರಯತ್ನದಲ್ಲಿ ಭಯೋತ್ಪಾದಕನ ಗುಂಡಿಗೆ ಸೈಯದ್ ಬಲಿಯಾಗ್ತಾರೆ. ಸೈಯದ್ ಈ ದಾಳಿಯಲ್ಲಿ ಮೃತಪಟ್ಟ ಏಕೈಕ ಸ್ಥಳೀಯ ವ್ಯಕ್ತಿ ಕೂಡ ಹೌದು. ಇನ್ನು ಇವರು ವೃದ್ಧ ಪೋಷಕರು, ಹೆಂಡತಿ ಮತ್ತು ಮಕ್ಕಳನ್ನ ಅಗಲಿದ್ದಾರೆ. ಇನ್ನು ಸೈಯದ್ ತಂದೆ ಹೈದರ್ ಸುದ್ದಿ ಸಂಸ್ಥೆ ಜೊತೆಗೆ ಮಾತನಾಡಿ, ನನ್ನ ಮಗ ನಿನ್ನೆ ಕೆಲಸಕ್ಕೆ ಅಂತ ಪಹಲ್ಗಾಮ್ಗೆ ಹೋಗಿದ್ದ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಳಿಯ ಬಗ್ಗೆ ನಮಗೆ ಗೊತ್ತಾಗತ್ತೆ. ನಾವು ಅವನಿಗೆ ಕರೆ ಮಾಡಿದ್ವು, ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ಸಂಜೆ 4:40ಕ್ಕೆ ಅವನ ಫೋನ್ ಆನ್ ಆಯಿತು, ಆದರೆ ಯಾರೂ ಉತ್ತರಿಸಲಿಲ್ಲ. ನಾನು ಪೊಲೀಸ್ ಠಾಣೆಗೆ ಧಾವಿಸಿದೆವು. ಆಗ ಅವನು ಸಾವಿಗೀಡಾಗಿದ್ದು ಗೊತ್ತಾಯಿತು ಅಂತ ತಿಳಿಸಿದ್ದಾರೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಸೈಯದ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಆದಿಲ್ ಪ್ರವಾಸಿಗರ ಜೀವ ಉಳಿಸೋಕೆ ಪ್ರಯತ್ನಿಸಿದ್ದ, ಭಯೋತ್ಪಾದಕರಿಂದ ರೈಫಲ್ ಕಿತ್ಕೊಳ್ಳೋಕೆ ಯತ್ನಿಸಿದ್ದೆ ಅವನ ಮರಣಕ್ಕೆ ಕಾರಣ ಆಯಿತು. ನಾವು ಈ ಕುಟುಂಬವನ್ನು ಸಂರಕ್ಷಿಸಬೇಕು. ಸರ್ಕಾರ ಎಲ್ಲಾ ರೀತಿಯಲ್ಲೂ ಇವರ ಕುಟುಂಬಕ್ಕೆ ಸಹಾಯವನ್ನು ಒದಗಿಸುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡವರಿಗೆ 2 ಲಕ್ಷ ರೂಪಾಯಿಗಳು ಮತ್ತು ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿಗಳನ್ನು ಒದಗಿಸುವುದಾಗಿ ತಿಳಿಸಿದೆ. ಪಹಲ್ಗಾಮ್ ದಾಳಿ ದೇಶದಾದ್ಯಂತ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ. ಕಾಶ್ಮೀರದಲ್ಲಿ 35 ವರ್ಷಗಳಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಬಂಧನ ಆಚರಿಸಲಾಗ್ತಾ ಇದೆ. ಪಹಲ್ಗಾಮ್ನ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ ಮತ್ತು ಸ್ಥಳೀಯರು ದಾಳಿಯ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಸೀದಿಗಳು ಲೌಡ್ ಸ್ಪೀಕರ್ಗಳ ಮೂಲಕ ಜನರನ್ನ ಬಂದ್ಗೆ ಸೇರೋಕೆ ಕರೆ ಕೊಡ್ತಿದ್ದಾರೆ. ಸೈಯದ್ ಆದಿಲ್ ಹುಸೇನ್ ಶಾ ಅವರ ಧೈರ್ಯದ ಕಥೆಯು ಕಾಶ್ಮೀರದ ಶಾಂತಿ ಮತ್ತು ಸಾಮರಸ್ಯದ ಸಂಕೇತವಾಗುತ್ತೆ. ತನ್ನ ಜೀವವನ್ನು ಪಣಕ್ಕಿಟ್ಟು ಪ್ರವಾಸಿಗರ ಜೀವ ಉಳಿಸೋಕೆ ಯತ್ನಿಸಿದ್ದ ಈ ದಾಳಿಯು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ತೀವ್ರ ಹಿನ್ನಡೆಯನ್ನು ಉಂಟು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಆದರೆ ಸೈಯದ್ನಂತಹ ವ್ಯಕ್ತಿಗಳ ತ್ಯಾಗ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತದ ಸಂಕಲ್ಪವನ್ನ ಬಲಪಡಿಸುತ್ತೆ. ಸರ್ಕಾರ ಮತ್ತು ಸಮಾಜವು ಸೈಯದ್ನ ಕುಟುಂಬಕ್ಕೆ ಬೆಂಬಲವನ್ನು ಒದಗಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.